ಈ ಬಿಸಿಲಿಗೆ ತಂಪು ತಂಪು ಜ್ಯೂಸ್ ಇದ್ರೆ ಚೆನ್ನಾಗಿರುತ್ತೆ. ಇವತ್ತು ಎಳ್ಳಿನ ಜ್ಯೂಸ್ ಅನ್ನ ಮಾಡೋಣ. ಉಡುಪಿ ಮಂಗಳೂರು ಕಡೆ ಈ ರೀತಿ ಬಾಟಲಿಯಲ್ಲಿ ಎಳ್ಳಿನ ಜ್ಯೂಸ್ ಅನ್ನ ಹಾಕಿ ಮಾರ್ತಾರೆ. ತುಂಬಾ ತಂಪು ಅಂತ ಹೇಳ್ತಾರೆ. ಇದು ತುಂಬಾನೇ ರುಚಿಯಾಗಿರುತ್ತೆ ಕೂಡ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ ಸ್ಥಳ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳನ್ನ 2-3 ಬಾರಿ ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೀರಿನಲ್ಲಿ ನೆನೆ ಇಡಬೇಕು. ನೆನೆಸುವ ಮೊದಲು ಎಳ್ಳಿನಲ್ಲಿ ಕಲ್ಲುಗಳಿರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಚೆನ್ನಾಗಿ ಆರಿಸಿದ ಮೇಲೆ ನೆನೆಸಬೇಕಾಗುತ್ತದೆ. ಅರ್ಧ ಗಂಟೆಯ ನಂತರ ನೀರನ್ನೆಲ್ಲ ಬಸಿದು ಒಂದು ಮಿಕ್ಸಿ ಜಾರ್ಗೆ ಈ ಎಳ್ಳನ್ನ ಹಾಕಿ ಅದಕ್ಕೆ 2 ಏಲಕ್ಕಿ, ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿಕೊಂಡಿರುವ ಮಿಶ್ರಣವನ್ನ ಒಂದು ಪಾತ್ರೆಗೆ ಹಾಕಿ 2.5 ಕಪ್ ನೀರು, ಅರ್ಧ ಕಪ್ಗಿಂತ ಕಡಿಮೆ ಬೆಲ್ಲವನ್ನ ಸೇರಿಸಿ ಬೆಲ್ಲ ಕರಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಎಳ್ಳಿನ ಜ್ಯೂಸ್ ರೆಡಿ ಆಯಿತು. ಇದನ್ನ ಹಾಗೆಯೂ ಕೂಡ ಕುಡಿಬಹುದು. ಇಲ್ಲಾಂದ್ರೆ ಫ್ರಿಡ್ಜ್ ನಲ್ಲಿಟ್ಟು ಕುಡಿದ್ರೆ ಇನ್ನೂ ರುಚಿಯಾಗಿರುತ್ತದೆ. ಬೇಸಿಗೆಗೆ ಈ ಜ್ಯೂಸ್ ತಂಪಾಗಿ ತುಂಬಾ ರುಚಿಯಾಗಿರುತ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.